ಮಾತು ತಪ್ಪಿದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಗಿಲ್ಲಿ ಟ್ಯಾಟೂ ಹಾಕಿಸಿಕೊಂಡ ಫ್ಯಾನ್ ಗರಂ ಆಗಿದ್ದಾರೆ. ಮಾತು ತಪ್ಪಿದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಗಿಲ್ಲಿ ಟ್ಯಾಟೂ ಹಾಕಿಸಿಕೊಂಡ ಫ್ಯಾನ್ ಗರಂ ಆಗಿದ್ದಾರೆ. ಬಿಬಿಕೆ 12 ಅಂತ್ಯವಾದರೂ ಗಿಲ್ಲಿ ಹವಾ ಕಡಿಮೆ ಆಗಿಲ್ಲ. ಗಿಲ್ಲಿ ಭೇಟಿಗೆ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ನಡುವೆ ಮಾತು ತಪ್ಪಿದ್ದಾರೆ ಪಳಾರ್ ಗಿಲ್ಲಿ. ಟ್ಯಾಟೂ ಹಾಕಿಸಿಕೊಂಡ ಫ್ಯಾನ್ ಭೇಟಿ ಆಗ್ತೇನೆ ಅಂದಿದ್ರು ಗಿಲ್ಲಿ. ಆದ್ರೆ ಈವರೆಗೂ ಟ್ಯಾಟೂ ಹಾಕಿಸಿಕೊಂಡ ಫ್ಯಾನ್ ಭೇಟಿಯಾಗಿಲ್ಲ ಗಿಲ್ಲಿ. ಗಿಲ್ಲಿ ಅವರು ನನ್ನನ್ನು ಭೇಟಿಯಾಗುವುದಾಗಿ ಬಿಗ್ ಮನೆಯಲ್ಲಿ ಹೇಳಿದ್ರು. ಆದ್ರೆ ಇಷ್ಟೊಂದು ದಿನವಾದ್ರೂ ಅವರು ಭೇಟಿ ಮಾಡಿಲ್ಲ. ಕೊಟ್ಟ ಮಾತನ್ನು ಗಿಲ್ಲಿ ನಟ ಉಳಿಸಿಕೊಳ್ಳಲಿಲ್ಲ. ಹೀಗಂತ ನೋವು ಹಂಚಿಕೊಂಡ ಗಿಲ್ಲಿ ಅಭಿಮಾನಿ. ಮಾತು ತಪ್ಪಿದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಗಿಲ್ಲಿ ಟ್ಯಾಟೂ ಹಾಕಿಸಿಕೊಂಡ ಫ್ಯಾನ್ ಗರಂ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ನನ್ನನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ರು, ಆದರೆ ಭೇಟಿ ಆಗಿಲ್ಲ ಅನ್ನುವಂಥ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಮಯದಲ್ಲಿ ಅಲ್ಲಿ ಫ್ಯಾನ್ಸ್ ಎಲ್ಲ ಎಂಟ್ರಿ ಕೊಟ್ಟಂತ ಆ ಒಂದು ಸೀನ್ನಲ್ಲಿ ಅವರು ಮಾತನಾಡ್ತಾರೆ. ಅವರು ಹೇಳ್ತಾರೆ, ಅಂದರೆ ಗಿಲ್ಲಿ ಅಣ್ಣ, ನಾನು ಹೊರಗಡೆ ಬಂದ ಮೇಲೆ ನಿಮ್ಮನ್ನು 100% ನಾನು ಮೀಟ್ ಆಗ್ತೀನಿ. ನೀವು ಟ್ಯಾಟೂ ಹಾಕಿಸ್ಕೊಂಡಿದ್ದಕ್ಕೆ ನನಗೆ ತುಂಬ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಇಷ್ಟರ ಮಟ್ಟಿಗೆ ನಾನು ಬೆಳೆದು ಬಿಟ್ಟಿದ್ದೀನಾ ಅನ್ನುವಂಥ ಆಶ್ಚರ್ಯ ನನಗೆ ಆಗ್ತಾ ಇದೆ. ನಾನು ನಿಮ್ಮನ್ನು ಖಂಡಿತ ಭೇಟಿ ಆಗ್ತೀನಿ ಅನ್ನುವಂಥ ಒಂದು ಮಾತನ್ನು ಗಿಲ್ಲಿ ಹೇಳಿರ್ತಾರೆ. ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಆ ಒಂದು ವಿಚಾರದ ಬಗ್ಗೆ ಮನೆಯಲ್ಲೂ ಸಹಿತ ಸಾಕಷ್ಟು ಬಾರಿ ಪ್ರಸ್ತಾಪಿಸಿರ್ತಾರೆ ಈ ಒಂದು ವಿಚಾರವನ್ನು. ಹೀಗಾಗಿ ಆದರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನನ್ನನ್ನು ಭೇಟಿಯಾಗಿಲ್ಲ ಅನ್ನುವಂಥದ್ದು ಫ್ಯಾನ್ ಇದೀಗ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಂತ ಅಂದರೆ, ನಾನು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಗಿಲ್ಲಿ ಯಾವ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ, ಯಾವ ಮಟ್ಟಿಗೆ ಅಂದರೆ ಈ ಹಿಂದೆ ಕೂಡ ಒಂದು ಸ್ಟೇಜಲ್ಲಿ ಕನಕೋತ್ಸವ ಒಂದು ಸ್ಟೇಜಲ್ಲಿ ನಾವು ನೋಡ್ತಾ ಇದ್ದೀವಿ, ಇದೇ ಒಂದು ವಿಡಿಯೋ ಅದು. ಅಲ್ಲಿ ರಘು ಅವ್ರು ಹೇಳಿದಂಥ ಮಾತಿಗೆ ಹೇಳ್ತಾರೆ, ನಾನು ಕೂಡ ಮನೆಗೆ ಊಟಕ್ಕೆ ಕರೆದಿದ್ದೀನಿ, ಗಿಲ್ಲಿ ನಮ್ಮ ಮನೆಗೂ ಕೂಡ ಸಹಿತ ಊಟಕ್ಕೆ ಇನ್ನೂ ಬಂದಿಲ್ಲ ಅಂತ. ಅಂದರೆ ಅಲ್ಲಿ ಗಮನಿಸಿದಾಗ ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ ಅಂತ. ಯಾಕಂದರೆ ಈಗ ನಾವು ಗಮನಿಸ್ತಾ ಇದ್ದೀವಿ, ಹೊರಗಡೆ ಮನೆಯಿಂದ ಹೊರಗಡೆ ಬಂದ ಮೇಲೆ ಎಲ್ಲೆಲ್ಲ ಯಾವ್ಯಾವೆಲ್ಲ ಕೆಲಸಗಳಲ್ಲಿ ನಿರತರಾಗಿದ್ದಾರೆ, ಹೇಗೆಲ್ಲ ಪ್ರಚಾರಗಳಲ್ಲಿ ಅಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು. ಆದರೆ ಗಿಲ್ಲಿಯ ಫ್ಯಾನ್ ಯಾವುದಕ್ಕೆ ಗರಂ ಆಗಿದ್ದಾರೆ ಅಂತಂದರೆ, ನನಗೆ ಕೊಟ್ಟಂಥ ಮಾತನ್ನು ಅವರು ನಡೆಸಿಕೊಂಡಿಲ್ಲ, ನನ್ನನ್ನು ಭೇಟಿ ಆಗ್ತೀನಿ ಅಂತ ಹೇಳಿದರು, ಆದರೆ ಇನ್ನೂ ಭೇಟಿ ಆಗಿಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಟ್ಯಾಟೂವನ್ನು ಹಾಕಿಸ್ಕೊಂಡು ಗಿಲ್ಲಿಯ ಅವರ ಒಂದು ಅಭಿಮಾನವನ್ನು ಮೆರೀತಾರೆ ಈ ಒಬ್ಬರು ವ್ಯಕ್ತಿ. ಸೊ ಹಾಗಾಗಿ ಇಷ್ಟೆಲ್ಲ ನಾನು ಅವ್ರಿಗೋಸ್ಕರ ಅಭಿಮಾನವನ್ನು ತೋರಿಸಿದ್ದೀನಿ, ಅವ್ರಿಗೋಸ್ಕರ ನಾನು ಟ್ಯಾಟೂ ಹಾಕಿಸ್ಕೊಂಡಿದ್ದೀನಿ, ಇಷ್ಟೆಲ್ಲ ನಾನು ಪ್ರಚಾರವನ್ನು ಮಾಡಿದ್ದೀನಿ, ಆದರೆ ನನ್ನನ್ನು ಬಂದು ಭೇಟಿ ಆಗಿಲ್ಲ ಅನ್ನುವಂಥ ಒಂದಷ್ಟು ಬೇಸರಗಳನ್ನು ವ್ಯಕ್ತಪಡಿಸಿದ್ದಾರೆ.